ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಶ್ರೇಷ್ಠವಾದ ದಿನದಲ್ಲಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನೆಲ್ಲ ನಾವು ಪರಿಶೀಲಿಸುತ್ತಿರುವಾಗ ನಮ್ಮ ಬದುಕಿಗೆ ಅವಶ್ಯಕವಾಗಿರುವ ಶುದ್ಧೀಕರಣ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ವಾಕ್ಯ ಕೇಳಿದ್ರೆ ಏನ್ ಸಿಗುತ್ತೆ? ದಿನಾಲು ವಾಕ್ಯ ಓದ್ರಿ, ಧ್ಯಾನ ಮಾಡ್ರಿ ಅನ್ನುತ್ತೀರಿ, ಅದರಿಂದ ನಮಗೇನು ಪ್ರಯೋಜನ ಎಂದು ಯಾರಾದರೂ ಕೇಳುವವರಿದ್ದೀರೋ? ವಾಕ್ಯ ಕೇಳುವುದರಿಂದ ನಂಬಿಕೆಯುಂಟಾಗುತ್ತೆ. ವಾಕ್ಯದಿಂದ ಶುದ್ಧ ಜಲಸ್ನಾನ ನಮಗೆ ಉಂಟಾಗ್ತದೆ. ಬೆಳಗ್ಗೆ ಎದ್ದ ತಕ್ಷಣವೇ ಚೆನ್ನಾಗಿ ಸ್ನಾನ ಮಾಡಿದ್ರೆ ಎಷ್ಟು ಫ್ರೆಶ್ ಆಗಿರ್ತೇವೋ, ಬೆಳಗ್ಗೆ ಎದ್ದ ಕೂಡಲೇ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ನಮ್ಮ ಮನಸ್ಸಿನೊಳಗೆ ನಾವಷ್ಟು ಸಮಾಧಾನದಿಂದಿರ್ತೇವೆ, ಅಷ್ಟು ಶುದ್ಧವಾಗಿರ್ತೇವೆ. ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ, ಪವಿತ್ರಗೊಳಿಸುತ್ತದೆ. ದೇವರ ವಾಕ್ಯ ಓದಿರಿ, ನಂಬಿಕೆಯಿಂದ ಧ್ಯಾನಿಸಿರಿ, ಲಾಲಿಸಿರಿ, ಆಶೀರ್ವದಿಸಲ್ಪಡ್ತೀರಿ. 2 ಕೊರಿಂಥಿ 7ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಪ್ರಿಯರೇ, ಈ ವಾಗ್ದಾನಗಳು ನಮಗೆ ಇರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಾಲೆಲ್ಲೂಯಾ. ದೇವರ ವಾಗ್ದಾನಗಳು, ದೇವರ ವಾಕ್ಯ, ಆತನ ವಾಕ್ಯಗಳೆಲ್ಲ ಆತನ ವಾಗ್ದಾನದಿಂದ ತುಂಬಿಕೊಂಡಿರುವಂತಹ ಸಂದೇಶಗಳು ನಮಗೆ ಕೊಡಲ್ಪಟ್ಟಿವೆ. ಅದಕ್ಕಾಗಿಯೇ ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಮೊದಲಿಂಗನಿಗಾಗಿ ಎದುರು ನೋಡುವ ಮೊದಲಿಗಿತ್ತಿ ಸಭೆಯಾಗಿದ್ದೇವೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ನಾವು ಪರಿಶುದ್ಧಗೊಳಿಸಲ್ಪಡಬೇಕು. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ್ದಾನೆ, ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಹೇಳಿಕೊಳ್ಳುವ ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಬೇಕು. ಪರಿಶುದ್ಧತೆಯಲ್ಲಿ ಪರಿಪೂರ್ಣರಾಗಬೇಕು. ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ನಾವು ಶುಚಿ ಮಾಡಿಕೊಳ್ಳಬೇಕು. ನೋಡಿರಿ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಇರುವಾಗ, ಆತನ ವಾಗ್ದಾನಗಳನ್ನು ಉಚ್ಚರಿಸುತ್ತಿರುವಾಗ ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಅಂಟಿಕೊಂಡಿರುವ ಎಲ್ಲಾ ಕಲ್ಮಶಗಳಿಂದ ನಾವು ಶುಚಿ ಮಾಡಿಕೊಳ್ಳುವಂಥವರಾಗಿರುತ್ತೇವೆ. ನಾವು ಈ ಲೋಕದಲ್ಲಿದ್ದೇವಲ್ಲ ಪ್ರಿಯರೇ, ಬೆಳಗ್ಗೆ ಸ್ನಾನ ಮಾಡಿ ಎಷ್ಟೇ ಫ್ರೆಶ್ ಆಗಿ ನಾವು ಹೊರಗಡೆ ಹೋದರೂ ಕೂಡ ತಿರುಗಿ ಸಾಯಂಕಾಲ ಬರುವಾಗ ದುರ್ವಾಸನೆಯೊಂದಿಗೆ, ಕೊಳೆಯೊಂದಿಗೆ, ಆಯಾಸಗೊಂಡ ಸ್ಥಿತಿಯೊಂದಿಗೆ ಮನೆಗೆ ಬರ್ತೇವಲ್ಲವೇ? ಈ ಲೋಕ ಮಾಲಿನ್ಯ ನಮಗೆ ಅಂಟಿಕೊಳ್ತದಲ್ಲವೇ? ಮತ್ತೆ ನಾವು ಸ್ನಾನ ಮಾಡಿದಾಗಲೇ ಪರಿಪೂರ್ಣ ಶುದ್ಧೀಕರಣವಾಗ್ತದಲ್ಲವೇ? ಅದಕ್ಕೆ ಈ ಅಪನಂಬಿಕೆಯ ಲೋಕದಲ್ಲಿ ನಾವು ಹೊರಗಡೆ ಹೋಗುವಾಗ ನೀವು ಯಾರಾಗಿದ್ದೀರಿ ಎಂದು ಗ್ರಹಿಸಿಕೊಳ್ಳಬೇಕು. ಇದೇ 2 ಕೊರಿಂಥಿ 6:14 ನೋಡಿ, ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜುಡರಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಹಾಲೆಲ್ಲೂಯಾ. ಗಮನಿಸಿರಿ ಪ್ರಿಯರೇ, ಅವಿಶ್ವಾಸಿಗಳೊಂದಿಗೆ ಇಜ್ಜೂಡರಾಗಬೇಡಿರಿ. ದಿನವೆಲ್ಲ ಲೋಕದೊಳಗೆ ಹೋಗುವಾಗ ಆ ವಿಶ್ವಾಸಿಗಳ ಮಧ್ಯದಲ್ಲಿಯೇ ಇರ್ತೇವೆ. ಅವರ ಮಾತುಗಳನ್ನೇ ಕೇಳ್ತೇವೆ. ನಮಗೆ ಗೊತ್ತಾಗಲಾರದ ರೀತಿಯಲ್ಲಿ ಅವರೊಂದಿಗೆ ಐಕ್ಯಗೊಳ್ತೇವೆ, ಜೊತೆ ಸೇರ್ತೇವೆ, ಇಜ್ಜೂಡರಾಗ್ತೇವೆ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುವುದು. ಹಾಗಾಗಿ ಜಾಗರೂಕರಾಗಿರಿ. ವಾಕ್ಯ ಏನ್ ಹೇಳುತ್ತೆ? ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ನೀವು ಬೆಳಕಿನವರಾಗಿದ್ದು ಕತ್ತಲೆಗೆ ಸಂಬಂಧಪಟ್ಟ ಜನರೊಂದಿಗೆ ನೀವು ಹೇಗೆ ಇರಲಿಕ್ಕಾಗುತ್ತೆ? ಹೇಗೆ ಐಕ್ಯವಾಗಿರ್ಲಿಕ್ಕಾಗುತ್ತೆ? ನಾವು ದೇವರ ಆಲಯವಾಗಿದ್ದೇವೆ ಎಂಬುದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ. ನಾನು ದೇವರ ಆಲಯವಾಗಿದ್ದೇನೆ, ದೇವರು ನನ್ನೊಳಗಿದ್ದಾರೆ. ನಾನು ಎಲ್ಲರ ಹಾಗಿರೋದಿಲ್ಲ, ಎಲ್ಲರಂತೆ ನಾನು ಸುಳ್ಳಾಡುವುದಿಲ್ಲ, ಎಲ್ಲರ ಹಾಗೆ ನಾನು ಮೋಸ ಮಾಡ್ಲಿಕ್ಕಾಗೋದಿಲ್ಲ, ಎಲ್ಲರ ಹಾಗೆ ನಾನು ಅನ್ಯಾಯ ಮಾಡ್ಲಿಕ್ಕಾಗಲ್ಲ, ಎಲ್ಲರ ಹಾಗೆ ನನ್ನ ದೇಹವನ್ನು ಮದ್ಯಪಾನದಿಂದ
ಮದ್ಯಪಾನ ಮಾಡಿ ಇಲ್ಲವೇ ಧೂಮಪಾನ ಮಾಡಿ ಅನಾವಶ್ಯಕವಾದ ಅಶುದ್ಧ ಚಟಗಳಿಂದ ನನ್ನ ದೇಹವನ್ನು ನಾನು ಹೊಲಸು ಮಾಡಿಕೊಳ್ಳುವುದಿಲ್ಲ. ನನ್ನ ಕಣ್ಣು ವ್ಯರ್ಥವಾದವುಗಳನ್ನು ನೋಡದಂತೆ ತಿರುಗಿಸಿಕೊಳ್ತೇನೆ. ಲಂಚ ತೆಗೆದುಕೊಳ್ಳದಂತೆ ನನ್ನ ಕೈಯನ್ನು ಬಿಗಿ ಹಿಡಿದುಕೊಳ್ತೇನೆ. ಯಾಕೆಂದರೆ ನಾನು ದೇವರ ಮಗುವಾಗಿದ್ದೇನೆ. ಈ ಲೋಕದಲ್ಲಿ ನಾನು ಬೆಳಕಾಗಿದ್ದೇನೆ. ಕತ್ತಲೆಯೊಂದಿಗೆ ಲೋಕದೊಂದಿಗೆ ಸಂಬಂಧವಿಲ್ಲ, ನನಗೆ ಯಾವ ಸಹವಾಸವಿಲ್ಲವೆಂಬ ನಿರ್ಣಯಕ್ಕೆ ನೀವು ಬರಬೇಕು. ಹೌದು ಪ್ರಿಯರೇ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಆದುದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ನಿಮ್ಮ ದೇವರಾದ ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ. ನಿಮ್ಮ ಪರಲೋಕದ ತಂದೆ ಕರುಣೆಯುಳ್ಳಾತನಾಗಿರುವುದರಿಂದ ನೀವು ಕೂಡ ಕರುಣೆಯುಳ್ಳವರಾಗಿರಿ. ನಿಮ್ಮ ತಂದೆ ಪ್ರೀತಿ ಸ್ವರೂಪಿಯಾಗಿರೋದ್ರಿಂದ ನೀವು ಕೂಡ ಪ್ರೀತಿ ತೋರಿಸುವಂಥವರಾಗಿರಿ. ಆತನು ಕ್ಷಮಿಸುವಾತನು, ನೀವು ಕ್ಷಮಿಸುವವರಾಗಿರಿ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಹಾಗಾಗಿ ನೀವು ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಹೋಗಿರಿ, ಪ್ರತ್ಯೇಕವಾಗಿರಿ. ಯು ಆರ್ ಸ್ಪೆಷಲ್. ಎಲ್ಲರೊಂದಿಗೆ ನೀವು ಐಕ್ಯವಾಗಿರೋದಿಲ್ಲ, ಎಲ್ಲರೊಂದಿಗೆ ಅನ್ಯೂನ್ಯವಾಗಿರಲ್ಲ. ಹೊಲಸಾಗಿ ಬೈಯುವವರಿಗೆ ನೀವು ತಿರುಗಿ ಬೈಯೋದಿಲ್ಲ. ಹೌದಲ್ಲ ಪ್ರಿಯರೇ? ಯಾರಾದರೂ ನಮಗೆ ಬೈದ್ರೆ ಆ ತಿರುಗಿ ಅದನ್ನೇ ಬೈದ್ರೆ ನಮಗೂ ಅವರಿಗೂ ಇನ್ನು ವ್ಯತ್ಯಾಸ ಏನಿರುತ್ತೆ? ದೇವರೇ, ನನಗೆ ಸಹಾಯ ಮಾಡಿರಿ. ನನ್ನ ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನೀವು ನನಗೆ ತಂದೆಯಾಗಿದ್ದೀರಿ, ನನ್ನ ದೇವರಾಗಿದ್ದೀರಿ, ನನ್ನೊಳಗೆ ನೀವಿದ್ದೀರಿ, ನನ್ನನ್ನು ಕಾಪಾಡಿರಿ ಎಂದು ಮೊರೆ ಇಡಿರಿ. ನೀವು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಅಷ್ಟಕ್ಕೂ ಅಪವಿತ್ರವಾದವುಗಳ ತಂಟೆಗೆ ನಾವು ಹೋಗಬಾರದು, ಅದನ್ನು ಎಂದಿಗೂ ಮುಟ್ಟಬಾರದು. ಅಶುದ್ಧವಾದದನ್ನು ಮುಟ್ಟಬಾರದು. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರರು ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾರೆ. ಯಾರ ಕುಮಾರ ಕುಮಾರಿಯರು ಆಗಿರ್ತೇವಂತೆ? ಸರ್ವಶಕ್ತನಾದ ದೇವರ ಕುಮಾರರು ಕುಮಾರಿಯರು ಆಗಿರುವ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಎಲ್ಲರಂತೆ ಮನುಷ್ಯರಾಗಿದ್ದೇವೆ. ನಾವು ಎಲ್ಲರಂತೆ ಹಳೆಯ ಆದಾಮನ ಸ್ವಭಾವವುಳ್ಳವರೇ ಆಗಿದ್ದೇವೆ, ಪತನವಾಗುವ ಸ್ವಭಾವವುಳ್ಳವರೇ ಆಗಿದ್ದೇವೆ, ನರಕಕ್ಕೆ ಪಾತ್ರರಾಗಿದ್ದೆವು. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡು ಸೈತಾನನ ಸಂಬಂಧಿಗಳಾಗಿ ಬದುಕುತ್ತಾ ಇರುವಾಗ, ಸೈತಾನನ ಅಧೀನದಲ್ಲಿದ್ದುಕೊಂಡು ನಮ್ಮ ಜೀವಿತವನ್ನು ನಾಶನ ಮಾಡಿಕೊಳ್ತಿರುವಾಗ ಯೇಸು ನಮ್ಮನ್ನು ವಿಮೋಚಿಸಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಅಪ್ಪಿಕೊಂಡು, ನಾನು ನಿಮಗೆ ದೇವರಾಗಿರುತ್ತೇನೆ, ನೀವು ನನಗೆ ಪ್ರಜೆಗಳಾಗಿರುತ್ತೀರಿ, ನೀವು ನನ್ನ ಕುಮಾರರು ಕುಮಾರಿಯರು ಎಂದು ಕರೆಯಲ್ಪಡ್ತೀರಿ ಎಂಬುದಾಗಿ ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಪ್ರಿಯರೇ, ಇಂತಹ ವಾಗ್ದಾನಗಳು ನಮಗಿರೋದರಿಂದ ನಮ್ಮ ಶರೀರಕ್ಕೂ ಆತ್ಮಕ್ಕೂ ಅಂಟಿಕೊಂಡಿರುವ ಕಲ್ಮಶಗಳನ್ನು ತೊಲಗಿಸಿಕೊಂಡು ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳೋಣ. ದೇವರನ್ನು ಅರಿತಂಥವರು ಬೇಕಂತ ಪಾಪ ಮಾಡುವುದಿಲ್ಲ. ದೇವರ ಬೀಜದಿಂದ ಹುಟ್ಟಿದಂಥವನು ಪಾಪ ಮಾಡುವುದಿಲ್ಲ. ಶೋಧನೆಯ ಸಮಯದಲ್ಲಿ ಕಾಲು ಜಾರಿ ಒಂದು ವೇಳೆ ಬೀಳುತ್ತಾನೇನೋ, ಆದರೆ ಆ ಪಾಪದಲ್ಲಿ ಯಾವತ್ತಿಗೂ ಕೂಡ ನಿಲ್ಲೋದಿಲ್ಲ. ತಾನು ಆ ಪಾಪದಿಂದ ಹೊರಗೆ ಬಂದು ತೊಳೆಯಲ್ಪಡುವುದಕ್ಕೆ ಆಸೆ ಪಡ್ತಾನೆ. ಒಂದು ಹಂದಿಯನ್ನು ತಕೊಂಡು ಹೋಗಿ ಕೆಸರಲ್ಲಿ ಎಸೆದ್ರೆ ಅದು ಪರವಶಿಸುತ್ತದೆ. ಅದೇ ಒಂದು ಕುರಿಯನ್ನು ತಕೊಂಡು ಹೋಗಿ ಕೆಸರಲ್ಲಿ ಹಾಕ್ ನೋಡ್ರಿ, ಅದಕ್ಕೆ ನೀವು ಎಷ್ಟು ವೇಗವಾಗಿ ಕೆಸರಲ್ಲಿ ಹಾಕ್ತಿರೋ ಅಷ್ಟೇ ವೇಗವಾಗಿ ಅದರಿಂದ ಹೊರಬಂದು ಎಗರುತ್ತಾ ದೂರ ಓಡಿ ಹೋಗ್ತದೆ. ದಾವೀದನಂತಹ ಭಕ್ತನೂ ಶೋಧನೆಯ ಸಮಯದಲ್ಲಿ ಪಾಪದಲ್ಲಿ ಬಿದ್ದೋಗ್ತಾನೆ. ತನ್ನ ಸ್ಥಿತಿಯನ್ನು ಗ್ರಹಿಸಿಕೊಂಡು, ದೇವರೇ, ನನ್ನನ್ನು ತೊಳೆಯಿರಿ, ಶುದ್ಧೀಕರಿಸಿರಿ, ನಿಮ್ಮ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಹಾಕಬೇಡಿರಿ, ನಿಮ್ಮ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡಿರಿ, ನನ್ನ ಪಾಪ ತೊಲಗಿ ಹೋಗುವಂತೆ ನನ್ನನ್ನು ಪೂರ್ತಿಯಾಗಿ ತೊಳೆಯಿರಿ ಎಂದು ಕಣ್ಣೀರಿನಿಂದ ದೇವರಿಗೆ ಮೊರೆಯಿಟ್ಟು ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಪಶ್ಚಾತ್ತಾಪ ಪಡ್ತಾನೆ. ಕರ್ತನು ಕೊಡುವ ಕ್ಷಮಾಪಣೆಯನ್ನು ಹೊಂದಿಕೊಳ್ತಾನೆ. ಯೇಸುವನ್ನು ಅರಿತ ನಂತರ ನಾನು ತಪ್ಪು ಮಾಡಿದೆ, ಪಾಪದಲ್ಲಿ ಬಿದ್ದಿದ್ದೇನೆ, ಇನ್ನು ನನಗೆ ಗತಿಯಿಲ್ಲ, ಇನ್ನು ನಾನು ಪ್ರಯೋಜನಕ್ಕೆ ಬರಲ್ಲ, ದೇವರು ನನ್ನನ್ನು ಕ್ಷಮಿಸಲ್ಲ ಅಂದುಕೊಳ್ತಾ ಇದ್ದೀರಾ? ಅದು ಸೈತಾನನ ಮಾತಾಗಿದೆ. ದೇವರಿನ್ನು ನಿನ್ನನ್ನು ಕ್ಷಮಿಸಲ್ಲ, ದೇವರ ಬಳಿಯಲ್ಲಿ ನಿನಗಿನ್ನು ಕ್ಷಮಾಪಣೆ ಇಲ್ಲ, ನೀನಿನ್ನಿಷ್ಟೇ ಬದುಕಲಾರೆ, ಪರಿಶುದ್ಧನಾಗಿರಲಾರೆ ಎಂದು ಹೇಳುವ ಸೈತಾನನಿಗೆ ಗದರಿಸಿರಿ. ಅವನ ಮಾತು ಕೇಳಬೇಡಿ.
ನನ್ನ ದೇವರು ಸಮರ್ಥನು, ಸರ್ವಶಕ್ತಿಯುಳ್ಳ ದೇವರಾಗಿದ್ದಾರೆ. ಬಿದ್ದಿರುವ ನನ್ನನ್ನು ಮೇಲೆ ಕೆತ್ತುತ್ತಾರೆ, ಮೇಲಿಂದ ಮೇಲೆ ನನ್ನನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸುತ್ತಾರೆ. ನನ್ನನ್ನು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ನಾನು ಪಾಪದಲ್ಲಿ ಮರಣ ಹೊಂದಿ ನರಕಕ್ಕೆ ಹೋಗುವುದು ಆತನಿಗಿಷ್ಟವಿಲ್ಲ. ಆದರೆ ನನ್ನ ಪಾಪಗಳನ್ನು ನಾನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಕೋರಿಕೊಂಡ್ರೆ ನನ್ನನ್ನು ಕ್ಷಮಿಸಿ ತನ್ನ ರಾಜ್ಯಕ್ಕೆ ವಾರಸುದಾರನಾಗಿ ಮಾಡಲು ಆತನು ಆಸೆಪಡ್ತಿದ್ದಾರೆಂದು ನಂಬಬೇಕು. ಆತನು ನಮ್ಮ ತಂದೆ. ತಂದೆ ತನ್ನ ಮಕ್ಕಳ ವಿಷಯದಲ್ಲಿ ಕನಿಕರ ತೋರಿಸ್ತಾರೆ ಪ್ರಿಯರೇ. ತಂದೆ ಏನಾದರೂ ಮಕ್ಕಳು ಹಾಳಾಗಿದ್ದಾರೆ ಅಂತ ತಳ್ಳಿ ಹಾಕಿದ್ರೆ ಲೋಕದಲ್ಲಿ ಕುಟುಂಬಗಳೇ ಇರಲ್ಲ. ತಂದೆ ಸಹಿಸಿಕೊಂಡು ಅಪ್ಪಿಕೊಂಡು ತಾಳ್ಮೆ ತೋರಿಸ್ತಾರೆ. ದಾರಿ ತಪ್ಪಿ ಹೋದ ಮಗನು ತಿರುಗಿ ಬಂದಾಗ ಸೇರಿಸಿಕೊಳ್ತಾನೆ, ಕಳೆದುಕೊಂಡ ಹುದ್ದೆಯೆಲ್ಲ ತಿರುಗಿ ಕೊಡ್ತಾನೆ. ಆ ಪರಲೋಕದ ತಂದೆಯ ಪ್ರೀತಿಯನ್ನು ನಾವು ಆ ತಂದೆಯಲ್ಲಿ ನಾವು ನೋಡ್ತೇವೆ. ನಮ್ಮ ಕರ್ತನು ನಿತ್ಯನಾದ ತಂದೆಯಾಗಿದ್ದಾರೆ. ಮುಪ್ಪಿನವರೆಗೂ ನಿಮ್ಮನ್ನು ಎತ್ತುಕೊಳ್ಳುವ ಆತನಾಗಿದ್ದಾನೆ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ಕೂಡ ತಳ್ಳಿಬಿಡುವುದಿಲ್ಲ ಅಂದಿದ್ದಾರೆ. ಒಂದು ಸಾರಿ ಆಲೋಚಿಸಿ, ರಕ್ಷಿಸಲ್ಪಟ್ಟ ನೀವು ಯಾರೊಂದಿಗಿದ್ದೀರಿ? ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಇಜ್ಜುಡರಾಗಿದ್ದೀರೋ? ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳಿಕೊಳ್ಳುವ ನೀವು ಇನ್ನೂ ಈ ಲೋಕದಲ್ಲಿ, ಲೌಕಿಕ ಕಾರ್ಯಗಳಲ್ಲಿ, ಈ ಜೀವನ ಸಂಬಂಧವಾದ ವ್ಯಾಪಾರಗಳಲ್ಲಿ ಸಿಕ್ಕಿಕೊಂಡು ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೆ, ನಿಮ್ಮನ್ನು ಪ್ರೀತಿಸಿ ರಕ್ತ ಸುರಿಸಿರುವ ಯೇಸುವಿಗೆ ದುಃಖವನ್ನುಂಟು ಮಾಡ್ತಾ ಇದ್ದೀರೋ? ಆ ಪಾಪ ಜೀವಿತದಲ್ಲಿ ಬಿದ್ದೋದ ಜೀವಿತದಲ್ಲಿ ಸ್ವಲ್ಪವೂ ತೃಪ್ತಿ ಇಲ್ಲದೆ, ನಿಮ್ಮ ತಪ್ಪು ನೀವೇ ಕ್ಷಮಿಸಿಕೊಳ್ಳಲಿಕ್ಕಾಗದೆ, ನಿಮ್ಮ ನಷ್ಟ ನೀವೇ ಭರಿಸಿಕೊಳ್ಳಲಿಕ್ಕಾಗದೆ ಒಂಥರ ಕುಗ್ಗಿ ಹೋಗಿದ್ದೀರಾ? ತಂದೆಯ ಬಳಿಗೆ ಬನ್ನಿರಿ. ನಾನು ನಿಮಗೆ ದೇವರಾಗಿರುತ್ತೇನೆ, ನೀವು ನನಗೆ ಮಗನಾಗಿರುತ್ತೀರಿ, ನನಗೆ ಮಗಳಾಗಿರುತ್ತೀರಿ ಅಂದಿದ್ದಾರೆ. ನಾನು ನಿಮ್ಮನ್ನು ಕ್ಷಮಿಸ್ತೇನೆ, ನಾನು ನಿಮಗೆ ಕರುಣಿಸುತ್ತೇನೆ. ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂತೆ ದೇವರು ನಮ್ಮನ್ನು ಕನಿಕರಿಸುವ ಆತನಾಗಿದ್ದಾರೆ. ನೀವು ಎಷ್ಟೇ ದೂರ ಹೋದರೂ ಸಹ ಯೇಸುವಿನ ಬಳಿಗೆ ತಿರುಗಿ ಬರಬೇಕು. ಲೋಕ ಬಂಧನಗಳಲ್ಲಿ ಸಿಕ್ಕಾಕೊಂಡಿರುವುದಾದರೆ ಆತನು ಬಿಡಿಸುವ ಆತನಾಗಿದ್ದಾನೆ. ನೀವು ಎಲ್ಲಿ ಬಿದ್ದಿದ್ದೀರೋ ಅಲ್ಲಿಯೇ ಮೊರೆಯಿಡಿರಿ, ಆತನು ಒಳ್ಳೆ ಕುರುಬನಾಗಿದ್ದಾನೆ. ಕುರುಬನ ಮಾತು ಕೇಳದೆ ಮುಳ್ಳು ಪೊದೆಗಳಲ್ಲಿ ಕುರಿ ಸಿಕ್ಕಾಕೊಂಡಾಗ ಅದು ಹೊರಗೆ ಬರಲಾರದಂತೆ ಎಷ್ಟು ಪ್ರಯಾಸ ಪಡುತ್ತದೋ, ಹೆಚ್ಚು ಗಾಯಗೊಂಡು ವೇದನೆಗೊಳಗಾಗುತ್ತೆ. ಆದರೆ ಅದೇ ಕುರಿಮರಿ ಆ ಮುಳ್ಳು ಪೊದೆಗಳೊಳಗಿಂದ ಒಂದು ಕೂಗು ಕೂಗಿದ್ರೆ ಅದರ ಸ್ವರ ಕೇಳಿರುವ ಕುರುಬ ತಪ್ಪಿ ಹೋಗಿರುವ ಆ ಕುರಿಯನ್ನು ರಕ್ಷಿಸುವುದಕ್ಕಾಗಿ ಓಡೋಡಿ ಬಂದು ಆ ಮುಳ್ಳು ಪೊದೆಗಳೊಳಗಿಂದ ಆ ಕುರಿಯನ್ನು ರಕ್ಷಿಸಿ ಅದರ ಗಾಯಕ್ಕೆ ಎಣ್ಣೆ ಹಚ್ಚಿ ಭುಜದ ಮೇಲೆ ಹೊತ್ತಿಸಿಕೊಳ್ತಾನೆ. ಬಿದ್ದು ಹೋಗಿರುವ ನೀವು ದೇವರಿಗೆ ಮೊರೆಯಿಡುತ್ತಾ, ದೇವರೇ ಪಾಪಿಯಾದ ನನ್ನನ್ನು ಕ್ಷಮಿಸಿರಿ ಎಂದು ಒಂದು ಸಾರಿ ಕೂಗ್ನೋಡಿ. ಯೇಸುವಿನ ಕರುಣಾಹಸ್ತ ನಿಮ್ಮನ್ನು ಆದರಿಸುತ್ತದೆ. ನೀವು ಕಳೆದುಕೊಂಡಿರುವ ಸಂತೋಷ, ಸಮಾಧಾನ ತಿರುಗಿ ನಿಮಗೆ ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ರಕ್ಷಿಸಲ್ಪಟ್ಟ ನಂತರ ಈ ಲೋಕ ಮಾಲಿನ್ಯ ನಮ್ಮನ್ನು ಅಂಟಿಕೊಂಡು ನಮ್ಮನ್ನು ಸೆಳೆದುಕೊಂಡು ಹೋಗಿ ಅವಿಶ್ವಾಸಿಗಳ ಮಧ್ಯದಲ್ಲಿ ಸಿಲುಕಿಸಿ, ವಿಶ್ವಾಸಿಗಳೆಂದು ಹೇಳಿಕೊಂಡವರು ಆ ಸ್ಥಿತಿಯಲ್ಲಿ ಒದ್ದಾಡುವಂಥವರನ್ನು ಒಮ್ಮೆ ಈ ದಿನ ನೋಡಿರಿ ದೇವರೇ. ನನ್ನ ತಂದೆಯ ಮನೆಗೆ ನಾನು ಹೊರಟು ಹೋಗ್ತೇನೆ, ದೇವರ ಸನ್ನಿಧಿಗೆ ನಾನು ಹೋಗ್ತೇನೆ. ನನ್ನ ಪಾಪಗಳನ್ನು ತೊಳೆಯುವಾತನು, ನನ್ನನ್ನು ಕ್ಷಮಿಸುವಾತನು, ನನಗೆ ನೂತನ ಜೀವಿತ ಕೊಡುವಾತನೆಂದು ಗುರುತಿಸಲು ಆಯಾ ದಿನಕ್ಕೆ ತಕ್ಕ ಹಾಗೆ ನಮಗೆ ಸಹಾಯ ಮಾಡಿರಿ. ನಮ್ಮ ಶರೀರಕ್ಕೆ, ಆತ್ಮಕ್ಕೂ ತಗಲಿರುವ ಪ್ರತಿ ಕಲ್ಮಶವನ್ನು ನಿಮ್ಮ ಪರಿಶುದ್ಧ ವಾಕ್ಯ ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳುವುದರ ಮೂಲಕ ನಮ್ಮ ಹೃದಯ ಪವಿತ್ರಪಡಿಸಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಯೇಸು ಕ್ಷಮಿಸ್ತಾರೆ ಪ್ರಿಯರೇ. ನಿರುತ್ಸಾಹ ಪಡಬೇಡಿರಿ. ಯಾವ ಬಾಧೆಯಲ್ಲಿದ್ದೀರೋ, ಯಾವ ಸಂಕಟದಲ್ಲಿದ್ದೀರೋ, ಯಾವ ಚಿಕ್ಕಿನಲ್ಲಿದ್ದೀರೋ ಅಲ್ಲಿಂದ ಕೂಗ್ರಿ ಸಾಕು. ದೇವರ ವಾಗ್ದಾನ ನಮಗಿದೆ, ನಾನು ತಳ್ಳಿಬಿಡುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ಕನಿಕರಿಸುವ ದೇವರು, ಕೃಪೆ ತೋರಿಸುವ ದೇವರು ನಮಗಿದ್ದಾರೆ. ನಿಮಗಾಗಿ ನಾವು ಪ್ರಾರ್ಥಿಸಲು ಸಿದ್ಧರಾಗಿದ್ದೇವೆ. 8939731313 ನಂಬರ್ಗೆ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಕೂಡ ನಿಮ್ಮ ಸನ್ನಿಧಿಯಲ್ಲಿ ದೇವರ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು ಶುದ್ಧೀಕರಿಸ್ತಾರೆ, ಕ್ಷಮಿಸ್ತಾರೆ, ನೂತನ ಜೀವಿತ ಅನುಗ್ರಹಿಸ್ತಾರೆ. ದೇವರ ಕೃಪೆಯಿಂದ ಮಾಡುವ ಈ ಸೇವೆಗೆ ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ. ಮಾತ್ರವಲ್ಲ, ಅನೇಕರಿಗೆ ಈ ಕಾರ್ಯಕ್ರಮದ ಕುರಿತು ತಿಳಿಸುವಂಥವರಾಗಿರಿ. ನೀವು ಹೀಗೆ ವಾಕ್ಯ ಕೇಳಿ ಫೆಲೋಶಿಪ್ನಲ್ಲಿ ಮತ್ತಷ್ಟು ಹೆಚ್ಚು ಆದರಣೆ ಸಹವಾಸ ಹೊಂದುತ್ತಿರುವ ಹಾಗೆ ಅನೇಕರಿಗೆ ನಡೆಸಿರಿ. ಅವರು ಕೂಡ ಈ ರೀತಿ ಆದರಣೆ ಸಹವಾಸ ಹೊಂದಿಕೊಳ್ಳುವಂತೆ ಬೇರೆಯವರಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ.
ಹಾಗಾಗಿ ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.